ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ನೀಟ್ ಸ್ಟೂಡೆಂಟ್ ಇದ್ದೀರಾ ಅವರೆಲ್ಲ ವಿಡಿಯೋ ನೋಡಲೇಬೇಕು. ಯಾಕಂದ್ರೆ ಜಸ್ಟ್ ಇವಾಗ ನೀಟ್ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನಿದೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ. ಏನಪ್ಪಾ ಅಂದ್ರೆ ಇಲ್ಲಿ ಕೆಎ ಪೋರ್ಟಲ್ ಹೋಗಿ ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಯುಜಿ ನೀಟ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ, ಯುಜಿ ನೀಟ್ 2026 ಮೊದಲ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಅಂದ್ರೆ ಪ್ರಾವಿಷನಲ್ ರಿಸಲ್ಟ್ ಆಲ್ರೆಡಿ ಔಟ್ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಯುಜಿ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿ ಅಂತಿಮ ಫಲಿತಾಂಶವನ್ನು ಅಭ್ಯರ್ಥಿಗಳಿಗೆ ಮಾಹಿತಿಗಾಗಿ 28/8/2026 ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಯುಜಿ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಮೊದಲನೇ ಸುತ್ತಿನ ಚಾಯ್ಸ್ ಆಯ್ಕೆ ಪೋರ್ಟಲ್ಗಳು ದಿನಾಂಕ 28/8/2026 ತೆರೆಯಲಾಗುತ್ತದೆ ಅಂತ ಇದೆ. ಇದು 4 ಗಂಟೆಯಿಂದ ತೆರೆಯಲಾಗುತ್ತದೆ. ಈ ತರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಥರ್ಡ್ ಒನ್ ಪಾಯಿಂಟ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಚಾಯ್ಸ್ 1 ಅಂದ್ರೆ ನೀವು ಈಗ ಸಿಕ್ಕಿರೋ ಕಾಲೇಜನ್ನೇ ಹೋಗಿ ನೀವು ಇದು ಸಿಕ್ಕಿರೋ ನಿಮ್ಗೆ ಸದ್ಯಕ್ಕೆ ಚಾಯ್ಸ್ 1 ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಅದಕ್ಕೆ ನೀವು ಹೋಗಿ ಅಡ್ಮಿಷನ್ ಆಗ್ಬೇಕಾಗಿರತ್ತೆ. ಅದು ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು. ಒಂದ್ ವೇಳೆ ಚಾಯ್ಸ್ 2 ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಹೋಗಿ ಇವಾಗ ನಾನು ಸಿಕ್ಕಿರೋ ಕಾಲೇಜು ಇಷ್ಟ ಇದೆ ಬಟ್ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗತ್ತೇನೋ ಅಂತ ಅನಿಸ್ತಿದ್ರೆ ನೀವು ಈ ಕಾಲೇಜನ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಆಗ್ಬೇಕು ಅಂದ್ರೆ ನೀವು ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಬೇಕು. ಚಾಯ್ಸ್ 3 ಮೀನಿಂಗ್ ಏನಪ್ಪಾ ಅಂದ್ರೆ, ನೀವು ನಮಗೆ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ನಮಗೆ ಬೇಡ, ನಮಗೆ ಬೇರೆ ಕಾಲೇಜೇ ಬೇಕು, ಇದು ಕಾಲೇಜ್ ನನಗೆ ಇಷ್ಟ ಇಲ್ಲ, ಇದು ಬೇಡ ಅಂತ ಅಂದ್ಬಿಟ್ಟು ನಾವು ಮುಂದಿನ ರೌಂಡ್ಗೆ ಅಂದ್ರೆ ಸೆಕೆಂಡ್ ರೌಂಡ್ಗೆ ನಾನು ಪಾರ್ಟಿಸಿಪೇಟ್ ಆಗ್ತೀನಿ ಅಂತ ಆತರ ಅನ್ನೋರು ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 4 ನೀವು ಈ ಆಪ್ಷನ್ ಎಂಟ್ರಿಯಿಂದ ಹೊರಗಡೆ ಆಗ್ತೀನಿ ಅಂತ ಇರತ್ತೆ, ಆತರ ಮೀನಿಂಗ್ ಇರತ್ತೆ. ಕರೆಕ್ಟ್ ಆಗಿ ಕೇಳ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಈ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ಈ ತರ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಒನ್ ಆಪ್ಷನ್ ನಿಮ್ಗೆ ಸಿಕ್ಕಿರೋ ಕಾಲೇಜನ್ನ ನೀವು ಹೋಗಿ ಅಡ್ಮಿಷನ್ ಆಗ್ಬೇಕಾಗಿರುತ್ತೆ. ಒಂದ್ ವೇಳೆ ಚಾಯ್ಸ್ 2 ಅಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಸಿಕ್ಕಿರೋ ಕಾಲೇಜ್ ನಿಮ್ಗೆ ಇಷ್ಟ ಇದೆ ಬಟ್ ನೀವು ಈ ಕಾಲೇಜ್ಗಿಂತ ಬೆಟರ್ ಇರೋ ಕಾಲೇಜ್ ಸಿಗತ್ತೆ ಅನ್ನೋದೇನಾದ್ರೂ ನಿಮ್ಗೆ ನಂಬಿಕೆ ಇದ್ರೆ, ಇದಕ್ಕಿಂತ ಬೆಟರ್ ಕಾಲೇಜ್ ಬೇಕು ಅನ್ನೋರಿದ್ರೆ ಇದಕ್ಕೆ ಈ ಸಿಕ್ಕಿರೋ 1ನೇ ಕಾಲೇಜ್ನ ನೀವು ಹೋಲ್ಡ್ ಮಾಡ್ಬಿಟ್ಟು ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಆಗ್ತೀನಿ ಅನ್ನೋರು ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 3 ಅಂದ್ರೆ ಯಾರೆಲ್ಲ ಇವಾಗ ಸಿಕ್ಕಿರೋ ಕಾಲೇಜೇ ನಮ್ಗೆ ಬೇಡ, ನಮ್ಗೆ ಈ ಸಿಕ್ಕಿರೋ ಕಾಲೇಜೇ ಬೇಡ, ನಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗತ್ತೆ ಅದೇ ಕಾಲೇಜ್ ನಮ್ಗೆ ಬೇಕು ಅನ್ನೋರು ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತೀರಾ. ಥರ್ಡ್ ಚಾಯ್ಸ್ ಇರುತ್ತೆ. 4th ಚಾಯ್ಸ್ ನೀವು ಆಪ್ಷನ್ ಎಂಟ್ರಿಯಿಂದ ಹೊರಗಡೆ ಆಗೋದಾದ್ರೆ 4th ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಆಯ್ಕೆ ಮಾಡಲು ಶುಲ್ಕ ಪಾವತಿಸಲು ಮತ್ತೆ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶ ಪಡೆಯಲು ವೇಳಾಪಟ್ಟಿನಿ ಈ ಕೆಳಗಡೆ ನೀಡಲಾಗಿದೆ. ಯಾರೆಲ್ಲ ಚಾಯ್ಸ್ 1 ಕ್ಲಿಕ್ ಮಾಡ್ತೀರಾ, ಚಾಯ್ಸ್ 1 ತಗೋತೀರಾ ಅವರಿಗೆಲ್ಲ ಇದು ಆಗಿರುತ್ತೆ. ಏನಪ್ಪಾ ಅಂದ್ರೆ ಚಾಯ್ಸ್ 1 ಗಳನ್ನ ಆಯ್ಕೆ ಮಾಡುವುದು, ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. ನೀವು ಹೋಗಿ ಇಲ್ಲಿ ಟೈಮಿಂಗ್ಸ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮ್ಗೆ ಸಿಕ್ಕಿರೋ ಕಾಲೇಜನ್ನು ನೀವು ಕನ್ಫರ್ಮೇಶನ್ ಸ್ಲಿಪ್ ಇರುತ್ತೆ, ಅದು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು 29/8/2026 ಇವತ್ತೇ ಡೌನ್ಲೋಡ್ ಮಾಡ್ಕೋಬೇಕು. ನಾಳೆನೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಇದು ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಕಾಲೇಜ್ ಹೋಗಿ 4ನೇ ತಾರೀಕು ಅಂದ್ರೆ 4/9/2026 ಅದರ ಒಳಗಡೆನೆ ನೀವು ಹೋಗಿ ನಿಮ್ ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಆಗ್ಬೇಕಾಗಿರತ್ತೆ. 4ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಆಗಿರತ್ತೆ ಆಗೋ ಕಾಲೇಜ್ಗೆ ಅಡ್ಮಿಷನ್ ಆಗೋದು. ಒಂದ್ ವೇಳೆ ಅದು ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಇಷ್ಟ ಇದೆ ಅನ್ನೋರು ಹೋಗಿ ಅಡ್ಮಿಷನ್ ಆಗೋ ಲಾಸ್ಟ್ ಡೇಟು 4ನೇ ತಾರೀಕಿಗೆ ಒಳಗಡೆ ಇರತ್ತೆ. ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದೆ, ಯಾರಿಗೆಲ್ಲ ಒಳ್ಳೆ ಕಾಲೇಜ್ ಇದೆ, ಇದೇ ಕಾಲೇಜ್ ನಮ್ಗೆ ಬೆಟರು, ಇದೇ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗ್ಬೇಕು ಅನ್ನೋರು 4ನೇ ತಾರೀಕು ಒಳಗಡೆ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕಾಗಿರತ್ತೆ. ಮತ್ತೆ ಇದೇ ತರ ಎಲ್ಲಾ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಇದೇ ತರ ಅಪ್ಡೇಟ್, ಯಾವ್ದೇ ತರ ಗೌರ್ಮೆಂಟ್ ಇದು ನೀಟ್ ಅಪ್ಡೇಟ್ ಆಗ್ಲಿ, KCT ಅಪ್ಡೇಟ್ ಆಗ್ಲಿ, ಯಾವ್ದೇ ತರ ಅಪ್ಡೇಟ್ ಇದ್ರೆ ನನ್ನ ವಿಡಿಯೋದಲ್ಲಿ ನಮ್ಮ ಚಾನಲ್ ಅಲ್ಲೇ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.